15% ಬಸ್ ಟಿಕೆಟ್ ದರ ಏರಿಕೆಗೆ ಸಚಿವ ಸಂಪುಟ ಅಸ್ತು ಅಂದಿದೆ. ಹೊಸ ವರ್ಷಕ್ಕೆ ಭಿಕ್ಷಾ ಕೊಟ್ಟಿದೆ ಈಗ ರಾಜ್ಯ ಸರ್ಕಾರ. ನೋಡಿ, ಬಸ್ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಇದೊಂದು ರೀತಿಯಲ್ಲಿ ಗ್ಯಾರಂಟಿ ಹೊರೆ ಅಂತಾನೆ ಹೇಳಬಹುದು. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆ. ಸಾರಿಗೆಯ 4 ನಿಗಮಗಳಲ್ಲಿ 6,000 ಕೋಟಿ ಸಾಲ ಹಿನ್ನೆಲೆಯಲ್ಲಿ ಅದನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಬಸ್ ಪ್ರಯಾಣ ದರ ಏರಿಕೆ, ಟಿಕೆಟ್ ದರ ಏರಿಕೆ. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಅಸ್ತು ಎನ್ನಲಾಗಿದೆ. ಬಸ್ ಪ್ರಯಾಣ ದರ ಏರಿಕೆ ಪ್ರಯಾಣಿಕರ ಜೇಬಿಗೆ ಕತ್ತರಿ. ಪುರುಷ ಪ್ರಯಾಣಿಕರ ಜೇಬಿಗೆ ಕತ್ತರಿ. ಇಲ್ಲಿ ನೋಡಿ, ಗ್ಯಾರಂಟಿ ಹೊರೆ. ಒಂದು ಕಡೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭಾಗ್ಯ, ಮತ್ತೊಂದು ಕಡೆ ಸಾಲದ ಹೊರೆಯನ್ನ ಸರಿದೂಗಿಸೋದಕ್ಕೆ ಬಸ್ ಪ್ರಯಾಣ ದರ ಏರಿಕೆ, ಅದು ಕೂಡ 15%. 15% ಬಸ್ ಟಿಕೆಟ್ ದರ ಏರಿಕೆಗೆ ಸಭೆಯಲ್ಲಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಗ್ಯಾರಂಟಿ ಬರೆಯನ್ನ ಹಾಕ್ತಾ ಇರೋದು ಜನರಿಗೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ. ದಿನನಿತ್ಯ ಬಳಸುವಂತಹ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಿದೆ. ಅದೆಲ್ಲದರ ನಡುವೆ ಈಗ ಬಸ್ ಟಿಕೆಟ್ ದರ ಏರಿಕೆ, ಅದರಲ್ಲೂ ಕೂಡ 15% ಏರಿಕೆ ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿರೋದು. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆ ಒಂದು ಹಿಂಟ್ ಕೊಟ್ಟಿದ್ರು ದರ ಏರಿಕೆಯ ಬಗ್ಗೆ. BMTC ಇರ್ಬೋದು, KSRTC ಇರ್ಬೋದು, ಸಾಕಷ್ಟು ವರ್ಷಗಳಿಂದ ದರ ಏರಿಕೆ ಆಗಿಲ್ಲ. ಒಂದು 10 ವರ್ಷಗಳಿಂದ ದರ ಏರಿಕೆಯನ್ನ ಮಾಡಿಲ್ಲ. ಮತ್ತೊಂದು ಕಡೆ ಕಂಡಕ್ಟರು, ಡ್ರೈವರ್ಗಳ ಸಂಬಳ ಕೂಡ ಹೆಚ್ಚಳ ಮಾಡಲಾಗಿದೆ. 4 ನಿಗಮದವರು ಕೂಡ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. 4 ನಿಗಮಗಳಲ್ಲಿಯೂ ಕೂಡ ಸಾಕಷ್ಟು ಸಾಲ ಇದೆ. ಇದೆಲ್ಲವನ್ನ ಕೂಡ ಸರಿದೂಗಿಸಬೇಕು ಅಂತ ಹೇಳಿದ್ರೆ ಟಿಕೆಟ್ ದರ ಏರಿಕೆಯನ್ನ ಮಾಡಲೇಬೇಕಾಗತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯಾಗತ್ತೆ. ಆ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸುಮಾರು 15% ಅಷ್ಟು ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿರೋದು. ಪ್ರಯಾಣಿಕರ ಜೇಬಿಗೆ ಕತ್ತರಿ. ಹೊಸ ವರ್ಷದ ಸಂಭ್ರಮಾಚರಣೆ. ಆ ಸಂಭ್ರಮಾಚರಣೆಯ ನಡುವೆಯೇ ಈಗ ಬೆಲೆ ಏರಿಕೆಯ ಬಿಸಿ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಜನರಿಗೆ, ಅದೊಂದು ಕಡೆ ತಲೆನೋವು. ತರಕಾರಿ ಬೆಲೆ, ಹಣ್ಣುಗಳ ಬೆಲೆ, ದಿನನಿತ್ಯ ಉಪಯೋಗಿಸುವಂತಹ ಬೇಳೆಕಾಳುಗಳ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ. ಅದೆಲ್ಲದರ ನಡುವೆ ಈಗ ಬಸ್ ಪ್ರಯಾಣ ದರ ಕೂಡ ಏರಿಕೆಯಾಗಿರೋದು. ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. 15% ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ ಈಗ ಬಸ್ ಪ್ರಯಾಣ ದರ. ಬಟ್ ಅದು ಯಾವಾಗ ಏರಿಕೆ ಆಗುತ್ತೆ, ಇನ್ನೆಷ್ಟು ದಿನ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಸಾರಿಗೆ ಸಚಿವರು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಒಟ್ಟಾರೆ 4 ನಿಗಮಗಳು, ಸಾರಿಗೆಯ 4 ನಿಗಮಗಳಲ್ಲಿ ಒಟ್ಟು 6,000 ಕೋಟಿ ಸಾಲ ಇರುವಂಥ ಹಿನ್ನೆಲೆ ಆ ಸಾಲವನ್ನು ಸರಿದೂಗಿಸೋದಕ್ಕೆ ಈಗ ಬಸ್ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜನರಿಗೆ ಶಾಕ್ ಮೇಲೆ ಶಾಕ್. ಇದು ಹೊಸ ವರ್ಷಕ್ಕೆ ಶಾಕು. ಗ್ಯಾರಂಟಿ, ಯಾಕಂದರೆ ಗ್ಯಾರಂಟಿಗಳಿಗೆ ಸರ್ಕಾರ ಹಣವನ್ನು ಸರಿದೂಗಿಸೋದಕ್ಕೆ ಸಾಕಷ್ಟು ಒದ್ದಾಡ್ತಾ ಇದೆ. ಗ್ಯಾರಂಟಿಗೇನೆ ಆಗ್ಲಾಗ್ತಾ ಇದೆ. ಯಾವುದೇ ರೀತಿ ಶಂಕುಸ್ಥಾಪನೆ ಆಗ್ತಾ ಇಲ್ಲ ಅನ್ನೋದು ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೆ ಹಿಂದಿನಿಂದನೂ ಕೂಡ ಟಿಕೆಟ್ ದರ ಏರಿಕೆ ಮಾಡ್ತಾರೆ. ಯಾವಾಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಆಯಿತು, ಏರಿಕೆ ಆಗುತ್ತೆ ಅಂತಾನೆ. ನಿನ್ನೆ ಇದೆಲ್ಲದರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಹಿಂಟ್ ಕೊಟ್ಟಿದ್ರು. ಏರಿಕೆ ಆಗುತ್ತೆ, ಮಾಡಬೇಕು, ಯಾಕಂದರೆ 4 ನಿಗಮಗಳಿಂದ ನಮಗೆ ಸಾಕಷ್ಟು ಒತ್ತಡ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈಗ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದರ ಬಗ್ಗೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬಸ್ ಪ್ರಯಾಣ ದರ ಏರಿಕೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಾಯಿತು, ಏನೆಲ್ಲ ಚರ್ಚೆಗಳಾಯಿತು, ಎಷ್ಟು % ಜಾಸ್ತಿ ಆಗ್ತಾ ಇದೆ, ಯಾವಾಗ ಜಾಸ್ತಿ ಆಗುತ್ತೆ?
ಪೂರ್ಣಿಮಾ, ಸರ್ಕಾರದ ಮುಂದೆ ಬಹುದೊಡ್ಡ ಪ್ರಪೋಸಲ್ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬಸ್ ದರ ಏರಿಕೆಯನ್ನು ಮಾಡಬೇಕು ಬೇಡ ಅಂತ ಪ್ರಸ್ತಾಪನೆ ಇತ್ತು. ಯಾಕಂತೇಳಿ ಪ್ರಸ್ತಾವನೆ ರೆಡಿ ಮಾಡಲಿಕ್ಕೂ ಕೂಡ ಕಾರಣ ಇತ್ತು. 2014ರಿಂದಲೂ ಕೂಡ ಬಸ್ ದರ ಏರಿಕೆ ಮಾಡಬೇಕು ಅನ್ನೋ ಪ್ರಸ್ತಾವನೆಗಳನ್ನ ಸರ್ಕಾರಕ್ಕೆ ಇಲಾಖೆಗಳು ಅಥವಾ ನಿಗಮಗಳು ಸಲ್ಲಿಸ್ತಾ ಬಂತು. ಅದೇ ರೀತಿಯಾಗಿ ನಿಗಮಗಳ ಓವರ್ ಆಗಿರ್ತಕ್ಕಂಥ ಒಂದಿಷ್ಟು ವರದಿಯನ್ನು ತೆಗೆದುಕೊಂಡು ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಇವತ್ತು ಒಂದಿಷ್ಟು ವಿಚಾರವನ್ನು ರವಾನಿಸಿದೆ. ಯಾಕಂತ ಹೇಳಿದ್ರೆ ಸಾರಿಗೆ ಇಲಾಖೆಯಲ್ಲಿ ಶಕ್ತಿ ಯೋಜನೆ ಯಾವತ್ತು ಜಾರಿ ಮಾಡ್ತಾರೋ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಸಾರಿಗೆ 4 ನಿಗಮಗಳು ಸಾಲದಲ್ಲಿತ್ತು. ಅದಾದ ಬಳಿಕ 4 ನಿಗಮಗಳು ಸಾಲದಲ್ಲಿರೋದ್ರಿಂದ ಅದೇ ರೀತಿಯಾಗಿ ಭತ್ಯೆಗಳನ್ನು ಕೊಡಬೇಕಾಗುತ್ತೆ, ಸಾರಿಗೆ ನೌಕರಿಗೆ ಸಾಲವನ್ನು ಕೊಡಬೇಕಾಗುತ್ತೆ. ಆ ಸಾಲ ಎಲ್ಲಿವರೆಗೆ ಹೋಗಿ ಮುಟ್ಟಿತ್ತು ಅಂತ ಹೇಳಿದ್ರೆ 6,300 ಕೋಟಿಗೆ ಹೋಗಿ ಮುಟ್ಟಿತ್ತು. ಅದಾದ ನಂತರವಾಗಿ ನಿಗಮಗಳ ಬಳಿಯಲ್ಲಿ ಸಂಬಳ ಕೊಡಲಿಕ್ಕೂ ಕೂಡ ಹಣ ಇರತಕ್ಕಂಥ ಪರಿಸ್ಥಿತಿ. ಅದಾದ ನಂತರ ಸಾಕಷ್ಟು ಹೋರಾಟಗಳಾಯಿತು. ಹೋರಾಟ ಹೇಗಾಯಿತು, ಯಾವ ರೀತಿ ಸಮಾಧಾನ ಮಾಡೋದು ಎಲ್ಲವೂ ಕೂಡ ಗೊತ್ತಿದೆ. ಸದ್ಯಕ್ಕೆ ಸ್ಥಿತಿಗತಿಗಳು ಸರಿಯಾಗಿಲ್ಲ ಅಂತೇಳಿ ಸರ್ಕಾರ 2,000 ಕೋಟಿ ಸಾಲವನ್ನು ನಿಗಮಗಳು ಕೊಡಲಿಕ್ಕೆ ಅನುಮತಿಯನ್ನು ಕೊಡ್ತು. ಆದರೂ ಕೂಡ ಸಾರಿಗೆ ಇಲಾಖೆಯ ನಷ್ಟಗಳು ಸರಿತೂಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಶಕ್ತಿ ಯೋಜನೆ ಒಂದು ಕಡೆ ಕೊಡ್ತಾ ಇದ್ದು ಲಾಸ್ ಆಗುತ್ತೆ ಅನ್ನೋ ಪ್ರಸ್ತಾಪನೆಯನ್ನು ಸಲ್ಲಿಸಿತ್ತು. ಸಾರಿಗೆ ಇಲಾಖೆ ಇಲ್ಲಿ ಸಾರಿಗೆ ನಿಗಮಗಳಿಂದ ಏನು ಲಾಸ್ ಆಗ್ತಾ ಇದೆಯಲ್ಲ, ಆ ಲಾಸನ್ನು ತುಂಬಲಿಕ್ಕೆ ಬಸ್ ದರ ಏರಿಕೆ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಕೊಟ್ಟಿದ್ದು. ಇವತ್ತು ಆ ಸಂಪುಟ ಸಭೆಯಲ್ಲಿ ಆ ಒಂದು ಪ್ರಸ್ತಾವನೆ ಇಡಲಾಗಿದೆ. ಮೊದಲಿಗೆ ಈ ಪ್ರಸ್ತಾವನೆ ಇಡ್ತಾ ಇದ್ದಂತೆ ಒಂದಿಷ್ಟು ಪರ ವಿರೋಧಗಳು ಚರ್ಚೆ ಆಯಿತು. ಯಾಕಂತ ಹೇಳಿದ್ರೆ ಬಸ್ ದರ ಹಿಂದೆ ಬೇರೆ ಬೇರೆ ದರ ಏರಿಕೆ ಮಾಡಿದಾಗ ಅಥವಾ ಪೆಟ್ರೋಲ್ ಮೇಲಿನ ಸಸ್ತಿ ಇರ್ಬೋದು, ಅದೇ ರೀತಿಯಾಗಿ ಒಂದಿಷ್ಟು ಮುದ್ರಾಂಕ ಶುಲ್ಕಗಳ ಏರಿಕೆ ಇರ್ಬೋದು, ಅಬಕಾರಿ ತೆರಿಗೆಯಲ್ಲಿ ಏರಿಕೆ ಇರ್ಬೋದು, ಎಲ್ಲ ಮಾಡಿದಾಗ ಸಾಕಷ್ಟು ವಿರೋಧಗಳಾಯಿತು. ಅದೇ ರೀತಿ ಗ್ಯಾರಂಟಿ ಯೋಜನೆ ಅರ್ಥ ಏನು ಅನ್ನೋ ಪ್ರಶ್ನೆಯನ್ನು ಬಿಜೆಪಿ ಮಾಡಿತ್ತು. ಹೀಗಾಗಿ ನಾವು ಈ ದರ ಏರಿಕೆ ಮಾಡಿದ್ದೇ ಹೌದಾದರೆ ಸಾಕಷ್ಟು ಸಮಸ್ಯೆಗಳಾಗ್ತದೆ ಅನ್ನೋಂಥ ವಿಚಾರಗಳು ಕೂಡದಂತೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಒಂದು ನಿರ್ಧಾರಕ್ಕೆ ಬಂದಿರೋಂಥ ಮಾಹಿತಿಗಳು ಸಿಗ್ತಾ ಇದೆ. ಇಲ್ಲಿ ಒಟ್ಟಾರೆ 5ರಿಂದ 15% ಅಷ್ಟು ಬಸ್ ದರ ಏರಿಕೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿ ಲಕ್ಸುರಿ ಬಸ್ಗಳು ಹೆಚ್ಚಳ ಮಾಡಬೇಕಾಗುತ್ತೆ. ಉದಾಹರಣೆಗೆ ಈಗ ಅಂಬಾರಿಗಳು ಬರುತ್ತೆ, ಡ್ರೀಮ್ ಕ್ಲಾಸ್ ಬರುತ್ತೆ, AC ಬಸ್ಗಳು ಬರುತ್ತೆ. AC ಬಸ್ಗೆ 15% ಅಷ್ಟು ಬಸ್ ದರ ಏರಿಕೆ ಮಾಡುವಂಥ ಪ್ರಸ್ತಾಪನೆ ಇಡಲಾಯಿತು. ಅದಾದ ಬಳಿಕವಾಗಿ ನಾವು KSRTCಯ ಅಶ್ವವೇಗ ಬಸ್ಗಳು ಅಥವಾ ನಾರ್ಮಲ್ ಆಗಿರೋ ಬಸ್ಗಳಿದೆ, ಇದರಲ್ಲಿ 5% ದರ ಏರಿಕೆ ಮಾಡಬೇಕನ್ನೋ ಪ್ರಸ್ತಾಪವನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಇಡಲಾಯಿತು. ಇನ್ನೂ ಕೂಡ ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕೆ ಬಸ್ ದರ ಏರಿಕೆ ಮಾಡೋಣ ಅಂತ ಹೇಳಿ ಒಂದಿಷ್ಟು ಸಚಿವರುಗಳು ಸಹ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಅಧಿಕೃತವಾಗಿ ರಾಮಲಿಂಗಾರೆಡ್ಡಿ ಅವರೇ ಸುದ್ದಿಗೋಷ್ಠಿಯನ್ನು ಮಾಡಿ ಅಥವಾ ಒಂದು ನೋಟಿಫಿಕೇಶನ್ ಹೊರಡಿಸೋದ್ರ ಮೂಲಕವಾಗಿ ಬಸ್ ದರ ಏರಿಕೆ ಸಂಬಂಧಪಟ್ಟಂತ ಸಮಗ್ರವಾಗಿ ನಿರ್ಧಾರವನ್ನು ತಿಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಬಸ್ ದರ ಏರಿಕೆ ಮಾಡುವ ಪ್ರಸ್ತಾಪಕ್ಕೆ ಸದ್ಯಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಅಂದ್ರೆ ಒಂದು ಮೌಖಿಕವಾಗಿರ್ತಕ್ಕಂಥ ಸಮ್ಮತಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ 5% ಆಗುತ್ತೋ, 10 ಆಗುತ್ತೋ ಅಥವಾ 15 ಆಗುತ್ತೋ ಅಂತೇಳಿ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಬ್ರೀಫಿಂಗ್ ನಲ್ಲಿ ಗೊತ್ತಾಗಲಿದೆ. ಪೂರ್ಣಿಮಾ, ರೂಪೇಶ್, ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೊಳ್ಳುವಂತಹ ಕೆಲಸ. ಈ ಕಡೆ ಮಹಿಳೆಯರಿಗೆ ಉಚಿತ ಪ್ರಯಾಣ, ಈ ಕಡೆ ಪುರುಷರಿಗೆ ಮತ್ತೊಂದಿಷ್ಟು ಹೊರೆ. ಯಾಕಂದ್ರೆ ದಿನಬಳಕೆಯ ವಸ್ತುಗಳು ಗಗನಕ್ಕೇರ್ತಾ ಇದೆ. ಹೊಸ ವರ್ಷದ ಖುಷಿಯಲ್ಲಿರ್ಬೇಕಾದ್ರೇನೆ ಬಸ್ ಪ್ರಯಾಣ ದರ ನೀವು ಹೇಳಿದ್ರಿ 15% ಅಂತ ಹೇಳಿ. ಅಂದ್ರೆ ಇಲ್ಲಿ ಹೇಗೆ ಡಿವೈಡ್ ಮಾಡಲಾಗುತ್ತೆ ಅಂತ ಹೇಳಿ. 15% ಅಂದ್ರೆ ಎಲ್ಲಾ ಬಸ್ಗಳ ದರವೂ ಕೂಡ 15%, ಅಥವಾ ಅಂಬಾರಿ ಇರಬಹುದು, ಮತ್ತೆ ಬೇರೆ ಬೇರೆ ಓಲ್ವೋ ಬಸ್ಗಳು, ಈ ರೀತಿ ಇದಕ್ಕೆ ಏನಾದರೂ 15% ಹೇಗೆ ಅಂತ? ನಿಜ. ಯಾಕಂತ ಹೇಳಿದ್ರೆ ಈಗ ಸರ್ಕಾರ ಹಿಂದೇನು ಕೂಡ ಮುದ್ರಾಂಕ ಶುಲ್ಕವನ್ನು ನಾಮಿನಲ್ ಆಗಿರ್ತಕ್ಕಂಥ ಶುಲ್ಕಗಳಿತ್ತು, 5-10 ರೂಪಾಯಿ ಇತ್ತು. ಅದನ್ನು ಕೆಲವೊಂದಿಷ್ಟು ಪರ್ಸೆಂಟ್ 100%, 150% ಅಥವಾ 500% ಕೂಡ ಹೆಚ್ಚಿಸಿದ್ದು. ಈ ರೀತಿ ದರ ಏರಿಕೆ ಮಾಡಿದಾಗ ಸಾಕಷ್ಟು ವಿರೋಧಗಳು ಕೂಡ ಬಂದಿತ್ತು. ಅದೇ ರೀತಿ ಈಗ ಕೂಡ ದರ ಏರಿಕೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ. ಒಂದು ಕೂಡ ಶಕ್ತಿ ಯೋಜನೆ ಕೊಡ್ತಾ ಇದ್ದೀವಿ. ಇವರೆಲ್ಲ ಹೇಳ್ಕೊಂಡಿದ್ದೇನು, ಶಕ್ತಿ ಯೋಜನೆ ಜಾರಿ ಮಾಡುವಾಗ ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ, ದುಡ್ಡುಗಳಿಲ್ಲ, ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಇದರ ಹೊಡೆತ ಕಡಿಮೆ ಮಾಡಬೇಕು, ಅದಕ್ಕೋಸ್ಕರವಾಗಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಕೊಡ್ತಾ ಇದ್ದೀವಿ ಅಂತೇಳಿ. ಒಂದು ಕಡೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಕೊಡ್ತಾ ಇದ್ದೀರಿ, ಆದರೆ ಪುರುಷರು ಮಾತ್ರ ಈಗ ಪ್ರಯಾಣವನ್ನು ಪುರುಷರು ಮಾತ್ರ ಅಂತಲ್ಲ, ಪುರುಷರು ಮಾತ್ರ ಟಿಕೆಟ್ ಪಡೆದು ಪ್ರಯಾಣವನ್ನು ಮಾಡ್ತಿರ್ತಾರೆ. ಅವರಿಗೆ ದರ ಏರಿಕೆ ಮಾಡಿದಾಗ ನೀವು ಕುಟುಂಬ. ರೂಪೇಶ್, ಹಾಗೆ ಹೋಲ್ಡ್ ಅಲ್ಲಿರಿ, ಮತ್ತೆ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್. ಬೆಂಗಳೂರು BMTC ಪ್ರಯಾಣಿಕರಿಗೂ ಕೂಡ ಬಿಗ್ ಶಾಕು. BMTCಯಿಂದ 42% ಬಸ್ ಟಿಕೆಟ್ ದರ ಏರಿಕೆಗೆ, ಅಂತಿಮವಾಗಿ 15% ಬಸ್ ಪ್ರಯಾಣ ದರ ಏರಿಕೆಗೆ ಅಸ್ತು. ನೋಡಿ, 4 ನಿಗಮಗಳ ಸಾರಿಗೆ ಬಸ್ ಪ್ರಯಾಣದ ದರ 15% ಏರಿಕೆಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. 42% ಏರಿಕೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದು BMTC ಬಸ್ ಟಿಕೆಟ್ ಪ್ರಯಾಣ ದರ. ಆದರೆ ಕೊನೆಗೆ ಈಗ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ 15%ಗೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ. ರೂಪೇಶ್, ಆಗ್ಲೇ ಹೇಳ್ತಾ ಇದ್ರಿ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಅಂತ ಹೇಳಿ. ಈಗ ಬರೀ KSRTC ಅಷ್ಟೇ ಅಲ್ಲ, BMTC ಬಸ್ ಪ್ರಯಾಣ
ಪ್ರಯಾಣಿಕರಿಗೂ ಕೂಡ ಬಿಗ್ ಶಾಕು. 42% ಆಗಬೇಕು ಅಂತ ಹೇಳಿದ್ರು, ಆದರೆ ಈಗ 15%ಗೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿ. ಆ ಬಗ್ಗೆ ಏನು ಸಿಗ್ತಾ ಇದೆ ಅಪ್ಡೇಟ್ ಅಂತ ರೂಪೇಶ್? ನಿಜ, ಯಾಕಂತ ಹೇಳಿದ್ರೆ ಕ್ಯಾಬಿನೆಟಲ್ಲಿ ಸಮಗ್ರವಾಗಿ ಮೊದಲು 4 ನಿಗಮ ಅಂತ ಹೇಳಿ ಇತ್ತು, ಇದೀಗ 5 ನಿಗಮ BMTC, KSRTC, ಅದೇ ರೀತಿಯ ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಸೇರಿ ಒಟ್ಟಾರೆಯಾಗಿ 4 ನಿಗಮಗಳು ಕೂಡ ಬಸ್ ದರ ಏರಿಕೆ ಮಾಡುವಂಥ ಪ್ರಸ್ತಾಪವನ್ನು ಇದೀಗ ಇಡಲಾಗಿತ್ತು. ಒಟ್ಟಾರೆ 42% ಅಂತ ಹೇಳಿದ್ರೆ ಅದಕ್ಕೆ ಅರ್ಧ, ಒಟ್ಟಾರೆಯಾಗಿ ಈಗ 50 ರೂಪಾಯಿ ಬಸ್ ಟಿಕೆಟ್ ಇದ್ರೆ ಅದನ್ನ 90 ರೂಪಾಯಿಗೆ ಏರಿಸುವಂಥ ಪ್ರಸ್ತಾಪವನ್ನು BMTC ಇಡಲಾಗಿತ್ತು. ಮೊದಲು KSRTC ಅದೇ ರೀತಿಯಾಗಿ ದೂರ ಪ್ರಯಾಣಕ್ಕೆ ಮಾತ್ರ ಬಸ್ ದರ ಏರಿಕೆ ಮಾಡಬಹುದು. ಬೆಂಗಳೂರಿನಲ್ಲಿ ಮಧ್ಯಮ ವರ್ಗ ಹೆಚ್ಚು, ಅದೇ ರೀತಿಯಾಗಿ ಓಡಾಟ ಕೂಡ ಹೆಚ್ಚಳ ಇರುತ್ತೆ, ಹೀಗಾಗಿ ಇಲ್ಲಿ ದರ ಹೆಚ್ಚಳ ಮಾಡಲಿಕ್ಕಿಲ್ಲ ಅಂತೇಳಿ ಭಾವಿಸಿಕೊಳ್ಳಲಾಗಿತ್ತು. ಅದೇ ರೀತಿ ಪ್ರಸ್ತಾಪ ನೋಡೋದಾದ್ರೆ 42% ಅಷ್ಟು ದರ ಏರಿಕೆ ಮಾಡಬೇಕು ಅನ್ನೋ ಪ್ರಸ್ತಾಪವನ್ನು ಕ್ಯಾಬಿನೆಟ್ನ ಮುಂದಿಡಲಾಗಿತ್ತು. ಅದೇ ರೀತಿ KSRTC 15% ಅಷ್ಟು ಇಡಲಾಗಿತ್ತು. ಅದೇ ರೀತಿಯಾಗಿ KSRTC ಲಕ್ಸುರಿ ಬಸ್ಗಳು, ಯಾಕಂತೇಳಿ AC ಇರ್ಬೋದು, ಅವೆಲ್ಲವೂ ಕೂಡ 15% ಆಗಬೇಕು. ಅಶ್ವವೇಗ ಸೇರಿದಂತೆ ಸ್ಥಳೀಯವಾಗಿ ಒಂದು 100-150 ಕಿಲೋಮೀಟರ್ ಪ್ರಯಾಣ ಮಾಡ್ತಕ್ಕಂಥ ಬಸ್ಗಳಲ್ಲಿ ಸ್ವಲ್ಪ ಪ್ರಮಾಣದ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಪ್ರಸ್ತಾಪ ನೀಡಲಾಗಿತ್ತು. ಇದೀಗ BMTCಯಲ್ಲಿ ಒಟ್ಟಾರೆಯಾಗಿ 15% ಅಷ್ಟು ಬಸ್ ದರ ಏರಿಕೆ ಮಾಡಲಿಕ್ಕೆ ಕ್ಯಾಬಿನೆಟ್ ಈಗ ಅಪ್ರೂವಲ್ ಕೊಟ್ಟಿರೋದ್ರಿಂದ ಬಸ್ ದರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಯಾಕಂದ್ರೆ 15% ಅಂತ ಹೇಳಿದ್ರೆ 100 ರೂಪಾಯಿ ಟಿಕೆಟ್ ಇದ್ರೆ ಅದರಲ್ಲಿ 12 ರೂಪಾಯಿ ಅಷ್ಟು 15 ರೂಪಾಯಿ ಅಷ್ಟು ಹೆಚ್ಚಳ ಮಾಡೋದು. ಹೀಗಾಗಿ ಇದು ಹೆಚ್ಚು ದರ ಆಗ್ತಾ ಇದ್ದಂತೆ ಜನಸಾಮಾನ್ಯರಿಗೆ ಸಾಕಷ್ಟು ರೀತಿಯಲ್ಲಿ ಹೊಡೆತಾಗುತ್ತೆ. ಹೀಗಾಗಿ ಈಗ ಬಸ್ ದರ ಏರಿಕೆ ಪ್ರಸ್ತಾಪಕ್ಕೆ ಬಿಜೆಪಿ ಸೇರಿದಂತೆ ವಿಪಕ್ಷಗಳು ವಿರೋಧ ಮಾಡಿತ್ತು. ಇದೀಗ ಮತ್ತೆ ಬಸ್ ಪ್ರಸ್ತಾಪಕ್ಕೆ ಅಂತಿಮವಾಗಿ ಅಪ್ರೂವಲ್ ಸಿಕ್ಕಿರೋದ್ರಿಂದ ನಿಜಕ್ಕೂ ಕೂಡ ವಿಪಕ್ಷವನ್ನ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತೆ. ಅದೇ ರೀತಿಯ ಗ್ಯಾರಂಟಿ ಲಾಭವನ್ನು ಏನೇನೆಲ್ಲ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಪಡ್ಕೊಳ್ತಾ ಇದೆಯಲ್ಲ, ಅದಕ್ಕೂ ಕೂಡ ಹೊಡೆತ ಬೀಳ್ಬಹುದು, ಸರ್ಕಾರ ಜನ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಖಂಡಿತ ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ಹೋರಾಟ ಅಂತ ಹೇಳಿ.